friends, welcome back to my channel Nikitha Priya's Easy English. I am your friend Nikitha Priya and I am here to help you learn English. Friends, ಇವತ್ತಿನ ವಿಡಿಯೋ survival phrases ನ continuation part. So, ನಾನು ಈ ಹಿಂದಿನ ವಿಡಿಯೋದಲ್ಲಿ 1 to 25 ವರೆಗೂ survival phrases ನ ತುಂಬಾ ಈಸಿ ಆಗಿ ಹೇಳ್ಕೊಟ್ಟಿದ್ದೀನಿ. Survival phrases ಅಂದ್ರೆ ಏನು ಅಂತಾನೂ ಹೇಳಿದ್ದೀನಿ. ಅಂದ್ರೆ ಬೇಸಿಕ್ phrases. ನಾವು ಇಂಗ್ಲಿಷ್ ಮಾತಾಡೋದಕ್ಕೆ at least ನಮಗೆ ಕಾನ್ವರ್ಸ್ ಮಾಡೋದಕ್ಕೆ ನಮಗೆ ಬೇಸಿಕ್ ಇಂಗ್ಲಿಷ್ ಬರಲೇಬೇಕು. ಸೊ ಆ ಸೆಂಟೆನ್ಸಸ್ ನಾನು part 1 ನಲ್ಲಿ ಮಾಡಿದ್ದೆ 1 to 25. So ಇದು 26 to 50 ವರೆಗೂ. So without further ado, let's get started. I freaked out. I freaked out. ಅಂದ್ರೆ ಈಗ ನಾನು ಸಡನ್ ಆಗಿ ಸಿಟ್ಟು ಬರೋದು, ಸಡನ್ ಆಗಿ ಬೇಜಾರಾಗೋದು, ಸಡನ್ ಆಗಿ ಅಳೋದು, ಈ ತರ. ಅದಕ್ಕೆ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ನಾನು ಸ್ವಲ್ಪ ಬೇಜಾರಲ್ಲಿದ್ದೀನಿ ಅಂತ ಹೇಳ್ತೀವಲ್ವಾ, ಅದಕ್ಕೆ ನಾವು I freaked out ಅಂತ ಹೇಳ್ತೀವಿ. Listening to that news, I freaked out. ಅಂದ್ರೆ ಆ ಸುದ್ದಿ ಕೇಳಿದ ತಕ್ಷಣ ನಂಗೆ ತುಂಬಾ ಟೆನ್ಷನ್ ಆಯ್ತು, ನನಗೆ ಏನೋ ಒಂಥರ ಸಡನ್ ಆಗಿ ಬೇಜಾರಾಯ್ತು, ಸಡನ್ ಆಗಿ ಅಳು ಬಂತು, ಈ ರೀತಿ ಹೇಳ್ತೀವಲ್ವಾ. ಸೊ ಆ ಸಂದರ್ಭದಲ್ಲಿ ನಾವು ಇಂಗ್ಲಿಷ್ ನಲ್ಲಿ I freaked out ಅಂತ ಹೇಳ್ತೀವಿ. ಗುಡ್ ಫಾರ್ ಯು. ಗುಡ್ ಫಾರ್ ಯು ಅಂದ್ರೆ ನಿನಗೆ ಇದೇ ಒಳ್ಳೇದು ಅಂತ ಅನ್ನೋದಕ್ಕೆ ಗುಡ್ ಫಾರ್ ಯು ಅಂತ ಹೇಳ್ತೀವಿ. ಈಗ ಅಕಸ್ಮಾತ್ ಯಾರಾದ್ರೂ ಒಂದು ದೊಡ್ಡ ತಪ್ಪು ಮಾಡಿರ್ತಾರೆ, ಅವರಿಗೆ ಪನಿಷ್ಮೆಂಟ್ ಕೂಡ ಸಿಕ್ಕಿರುತ್ತೆ, ನೀನು ಹೀಗೆ ಆಗ್ಬೇಕು, ಇದೇ ನಿನಗೆ ಒಳ್ಳೇದು ಅಂತ ಹೇಳ್ತೀವಲ್ವಾ. ಸೊ ಗುಡ್ ಫಾರ್ ಯು ಅಂತ ಹೇಳೋದಕ್ಕೆ ನಾವು ಈ ರೀತಿ ಹೇಳ್ತೀವಿ. ಇಟ್ಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಇಟ್ಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್ ಅಂದ್ರೆ ಇದೇ ಪ್ರಪಂಚದ ಕೊನೆ ಅಲ್ಲ, ಪ್ರಯತ್ನ ಪಡ್ತಾ ಇರು, ಹೋಪ್ಸ್ ನ ಕಳ್ಕೋಬೇಡ ಅಂತ ಹೇಳೋದಕ್ಕೆ ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳ್ತೀವಿ. ಅಂದ್ರೆ ಯಾರಿಗಾದ್ರೂ ಸಮಾಧಾನ ಹೇಳೋದಕ್ಕೆ. ಈಗ ಅಕಸ್ಮಾತ್ ಯಾರೋ ಈಗ ಇಂಟರ್ವ್ಯೂ ಅಲ್ಲಿ ಅವ್ರು ಪಾಸ್ ಆಗ್ಲಿಲ್ಲ, ಬೇಜಾರಾಗಿ ಕೂತಿರ್ತಾರೆ, ಆವಾಗ ಇಟ್ಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಇಟ್ಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಕೀಪ್ ಟ್ರೈಂಗ್, ಡೋಂಟ್ ಲೂಸ್ ಹೋಪ್ ಅಂದ್ರೆ ಪ್ರಯತ್ನ ಪಡ್ತಾ ಇರು, ಹೋಪ್ಸ್ ನ ಕಳ್ಕೋಬೇಡ, ಇದೇ ಕೊನೆ ಅಲ್ಲ, ಇನ್ನು ಪ್ರಪಂಚ ಇನ್ನೂ ಇದೆ, ನಾವಿನ್ನೂ ಟ್ರೈ ಮಾಡ್ಬೋದು, ನನ್ಗಿನ್ನೂ ಚೆನ್ನಾಗಿ ಇಂಟರ್ವ್ಯೂ, ನಾವು ನೆಕ್ಸ್ಟ್ ಇಂಟರ್ವ್ಯೂ ಚೆನ್ನಾಗಿ ಮಾಡ್ಬೋದು, ಈ ರೀತಿ ಸಮಾಧಾನ ಹೇಳೋದಕ್ಕೆ ನಾವು ಈ ರೀತಿ ಹೇಳ್ತೀವಿ. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಇದು ಎನ್ಕರೇಜ್ ಮಾಡುವಂತಹ ಫ್ರೇಸ್. ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂದ್ರೆ ಈಗ ಇದಕ್ಕೆ ಹಿಂದಿನ ನಾವು ಫ್ರೇಸ್ ಕಲ್ತ್ವಲ್ಲ, ಸೇಮ್ ಅದ್ರ ಬದಲು ಇದನ್ನ ಯೂಸ್ ಮಾಡ್ಬೋದು. ಹೋಪ್ಸ್ ನ ಕಳ್ಕೋಬೇಡ, ಕಮಾನ್ ಯು ಕ್ಯಾನ್ ಡೂ ಇಟ್, ನೀನ್ ಮಾಡಬಲ್ಲೆ, ಓಕೆ ಕಮಾನ್ ಅಂತ ಎನ್ಕರೇಜ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಕೀಪ್ ಅಪ್ ದ ಗುಡ್ ವರ್ಕ್. ಕೀಪ್ ಅಪ್ ದ ಗುಡ್ ವರ್ಕ್ ಅಂದ್ರೆ ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇರು. ಈಗ ಯಾರಾದ್ರೂ ಒಂದ್ ಒಳ್ಳೆ ಕೆಲಸ ಏನಾದ್ರು ಮಾಡಿದ್ರು, ಕೀಪ್ ಇಟ್ ಅಪ್ ಅಂತ ಹೇಳ್ತೀವಲ್ವಾ. ಸೊ ಅದೇ ರೀತಿ ಈ ಸೆಂಟೆನ್ಸ್ ನ ನಾವು ಯೂಸ್ ಮಾಡ್ತೀವಿ. ಕೀಪ್ ಅಪ್ ದ ಗುಡ್ ವರ್ಕ್ ಅಂದ್ರೆ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದಾಗೂ ಆಗುತ್ತೆ, ಜೊತೆಗೆ ಅವರಿಗೆ ಎನ್ಕರೇಜ್ ಮಾಡಿದಾಗೂ ಆಗುತ್ತೆ, ಅವರಿಗೆ ಪ್ರೇಸ್ ಮಾಡಿದಾಗೂ ಆಗುತ್ತೆ. ವೆರಿ ಗುಡ್, ಕೀಪ್ ಅಪ್ ದ ಗುಡ್ ವರ್ಕ್, ತುಂಬಾ ಚೆನ್ನಾಗಿ ಮಾಡ್ತೀಯಾ, ಇನ್ನು ಚೆನ್ನಾಗಿ ಮಾಡ್ತಾ ಇರು, ಹೀಗೆ ಮಾಡ್ತಾ ಇರು ಅಂತ ಹೇಳೋದಕ್ಕೆ. ಕ್ಯಾನ್ ಯು ಕವರ್ ಫಾರ್ ಮೀ. ಕ್ಯಾನ್ ಯು ಕವರ್ ಫಾರ್ ಮೀ ಅಂದ್ರೆ ಈಗ ಆಫೀಸ್ ನಲ್ಲಿ ನಿಮಗೆ ಅರ್ಜೆಂಟ್ ಕೆಲಸ ಇರುತ್ತೆ, ಆದ್ರೆ ಅರ್ಜೆಂಟ್ ನಿಮಗೆ ನೆಕ್ಸ್ಟ್ ಡೇ ಎಲ್ಲಿಗೂ ಹೋಗ್ಬೇಕಾಗಿರುತ್ತೆ. ಸೊ ನಿಮ್ಮ ಕಲೀಗಿಗೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ಬೋದು, ಕ್ಯಾನ್ ಯು ಕವರ್ ಫಾರ್ ಮೀ. ಕವರ್ ಅಂದ್ರೆ ಕವರ್ ಮಾಡೋದು, ಅಂದ್ರೆ ನನ್ನ ಜಾಗದಲ್ಲಿ ನೀನ್ ಆ ಕೆಲಸ ಮಾಡ್ತೀಯಾ ಅಂತ ಹೆಲ್ಪ್ ಅಂದ್ರೆ ಹೆಲ್ಪ್ ಕೇಳೋದಕ್ಕೆ ಕ್ಯಾನ್ ಯು ಕವರ್ ಫಾರ್ ಮೀ ಈ ರೀತಿ ನಾವು ಕೇಳ್ತೀವಿ. ಯು ಆರ್ ಡ್ರೈವಿಂಗ್ ಮೀ ನಟ್ಸ್. ಯು ಆರ್ ಡ್ರೈವಿಂಗ್ ಮೀ ನಟ್ಸ್ ಅಂದ್ರೆ ನೀನ್ ನನಗೆ ಬೇಜಾರ್ ಮಾಡಿಸ್ತಾ ಇದೀಯಾ ಅಂತ ಹೇಳೋದಿಕ್ಕೆ ಈ ರೀತಿ ಹೇಳ್ತೀವಿ. ಈಗ ಪದೇ ಪದೇ ರಿಪೀಟೆಡ್ಲಿ ಯಾರೋ ನಿಮಗೆ ತುಂಬಾ ಬರೀ ತೊಂದರೆ ಕೊಡ್ತಾನೆ ಇರ್ತಾರೆ ಮೇಲೆ ಮೇಲೆ ಮೇಲೆ, ಆವಾಗ ಅವರಿಗೆ ಸಿಟ್ಟಲ್ಲಿ ಈ ರೀತಿ ಹೇಳ್ತಾ ಇರೋದು, ಅವರಿಗೆ ಈ ರೀತಿ ವಾರ್ನ್ ಮಾಡ್ತಾ ಇದೀವಿ, ನೀನ್ ನನಗೆ ಬೇಜಾರ್ ಮಾಡಿಸ್ತಾ ಇದೀಯಾ. ಯು ಆರ್ ಡ್ರೈವಿಂಗ್ ಮೀ ನಟ್ಸ್. ಯು ಆರ್ ಡ್ರೈವಿಂಗ್ ಮೀ ನಟ್ಸ್ ಅಂತ ಫ್ರೇಸ್, ಇದೊಂದು ಫ್ರೇಸ್. ಸೊ ಪ್ರತಿಯೊಂದು ವರ್ಡ್ಗೂ ಪ್ರತಿಯೊಂದು ಇದಕ್ಕೂ ಕನ್ನಡದಲ್ಲಿ ನಾವು ಏಕ್ದಮ್ ಟ್ರಾನ್ಸ್ಲೇಟ್ ಮಾಡಕ್ ಆಗೋದಿಲ್ಲ. ಕೆಲವು ಫ್ರೇಸ್ ಬೇರೆನೇ ಇರುತ್ತೆ, ಅರ್ಥ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ರ ಇನ್ನರ್ ಮೀನಿಂಗ್ ಬೇರೆನೇ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಯು ಸ್ಕ್ರೀವ್ಡ್ ಅಪ್. ಯು ಸ್ಕ್ರೀವ್ಡ್ ಅಪ್ ಇದು ಒಂದು ಸ್ಲ್ಯಾಂಗ್ ಫ್ರೇಸ್, ಸ್ಲ್ಯಾಂಗ್ ವರ್ಡ್. ಅಂದ್ರೆ ನೀನ್ ಎಲ್ಲಾ ಕೆಡಿಸ್ಬಿಟ್ಟೆ ಅಂತ ಹೇಳೋದಿಕ್ಕೆ ಯು ಸ್ಕ್ರೀವ್ಡ್ ಅಪ್ ಅಂತ ಹೇಳ್ತೀವಿ. ದಿಸ್ ಇಸ್ ನೋ ಬ್ರೇನರ್. ದಿಸ್ ಇಸ್ ನೋ ಬ್ರೇನರ್ ಅಂದ್ರೆ ಇದು ವಿಷಯದಲ್ಲಿ ಅಂದ್ರೆ ಈ ವಿಷಯ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇರ್ಲಿ ಪರವಾಗಿಲ್ಲ ಬಿಟ್ಬಿಡು, ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀವಲ್ವಾ, ಆವಾಗ ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳ್ಬೇಕಾಗತ್ತೆ. ಅಂದ್ರೆ ಕೂಲ್ ಆಗಿರು, ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಏನಾಗುತ್ತೋ ಆಗ್ಲಿ, ಆಗದಾಗತ್ತೆ, ಹೀಗೆ. ಯು ಸೋಲ್ಡ್ ಮೀ. ಯು ಸೋಲ್ಡ್ ಮೀ ಅಂದ್ರೆ ನೀನ್ ನನ್ನ ಮಾರ್ದೆ ಅಂತ ಅರ್ಥ ಅಲ್ಲ, ನೀನ್ ನನ್ನ ಒಪ್ಪಿಸ್ದೆ ಅಂತ ಅರ್ಥ.
ಈಗ ಯಾರಿಗೇ ಆಗಲಿ ಒಪ್ಸೋದು ತುಂಬಾ ಕಷ್ಟ ಆಗಿರುತ್ತೆ. ಅವ್ರಿಗೆ ಇಲ್ಲಪ್ಪ ನೀನೇನೇ ಮಾಡು ಅವ್ರು ಒಪ್ಪೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇರುತ್ತೆ, ಏನೋ ಮಾಡಿ ಹೇಗೋ ಮಾಡಿ ನೀವು ಅವ್ರನ್ನ ಒಪ್ಪಿಸ್ಬಿಟ್ರಿ. ಸೊ ಅವಾಗ ಯು ಸೋಲ್ಡ್ ಮೀ, ಅಂತೂ ಇಂತೂ ಹೇಗೋ ಮಾಡಿ ನನ್ನ ಒಪ್ಪಿಸ್ದೆ ಅಲ್ಲ ಅಂತ ಹೇಳೋದಿಕ್ಕೆ ಯು ಸೋಲ್ಡ್ ಮೀ ಅಂತ ಹೇಳ್ತೀವಿ. ಪುಟ್ ಯೋರ್ ಸೆಲ್ಫ್ ಟುಗೆದರ್. ಪುಟ್ ಯೋರ್ ಸೆಲ್ಫ್ ಟುಗೆದರ್ ಅಂದ್ರೆ ನಿಮ್ಮ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋದಿಕ್ಕೆ. ಈಗ ನೀವೇನೋ ಒಂದು ಕಳ್ಕೊಂಡ್ಬಿಟ್ರಿ, ಅಮೂಲ್ಯವಾದ ವಸ್ತುವನ್ನ ಕಳ್ಕೊಂಡ್ಬಿಟ್ರಿ, ಆ ಕಳ್ಕೊಂಡಾಗ ನೀವು ಕುಗ್ಗೋಗ್ತೀರಾ, ಕುಸಿದ್ ಬಿಡ್ತೀರಾ. ಆವಾಗ ಸಮಾಧಾನ ಹೇಳೋದಿಕ್ಕೆ ಪುಟ್ ಯೋರ್ ಸೆಲ್ಫ್ ಟುಗೆದರ್, ನಿಮ್ಮ ನೀನು ಸಂಭಾಳಿಸ್ಕೋ, ನೀನು ಸಮಾಧಾನ ಮಾಡ್ಕೋ ಅಂತ ಹೇಳೋದಿಕ್ಕೆ ಪುಟ್ ಯೋರ್ ಸೆಲ್ಫ್ ಟುಗೆದರ್ ಅಂತ ಹೇಳ್ತೀವಿ. ಕನ್ವೆ ಮೈ ರಿಗಾರ್ಡ್ಸ್ ಟು. ಕನ್ವೆ ಮೈ ರಿಗಾರ್ಡ್ಸ್ ಟು ಅಂದ್ರೆ ನನ್ನ ಶುಭ ಕಾಮನೆಗಳನ್ನ ನಿಮ್ಮ ತಂದೆ ತಾಯಿಗೆ ತಿಳಿಸು, ಅಥವಾ ನಿಮ್ಮ ಅಕ್ಕನಿಗೆ ತಿಳಿಸು, ಅಥವಾ ನಿಮ್ಮ ಅಣ್ಣನಿಗೆ ತಿಳಿಸು. ಕನ್ವೆ ಮೈ ರಿಗಾರ್ಡ್ಸ್ ಟು ಯೋರ್ ಪೇರೆಂಟ್ಸ್. ಕನ್ವೆ ಮೈ ರಿಗಾರ್ಡ್ಸ್ ಟು ಯೋರ್ ಸಿಸ್ಟರ್. ಈ ರೀತಿ ಅಂದ್ರೆ ನಮ್ಮ ಶುಭ ಕಾಮನೆಗಳನ್ನ ಅವ್ರಿಗೆ ತಿಳಿಸಿ ಅಂತ ಹೇಳೋದಿಕ್ಕೆ ನಾವು ಕನ್ವೆ ಅಂತ ಹೇಳ್ತೀವಿ. ಸ್ಟೆಪ್ ಅಪ್ ಯೋರ್ ಗೇಮ್. ಸ್ಟೆಪ್ ಅಪ್ ಯೋರ್ ಗೇಮ್ ಅಂದ್ರೆ ಇನ್ನು ಅತ್ಯುತ್ತಮವಾಗಿ ಕೆಲಸ ಮಾಡಿ, ಇನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅಂತ ಅರ್ಥ. ಸ್ಟೆಪ್ ಅಪ್ ಯೋರ್ ಲೆವೆಲ್ ಆಫ್ ಇಂಗ್ಲಿಷ್. ಸ್ಟೆಪ್ ಅಪ್ ಯೋರ್ ಲೆವೆಲ್ ಆಫ್ ಇಂಗ್ಲಿಷ್ ಅಂದ್ರೆ ಈ ನಿಮ್ಮ ಇಂಗ್ಲಿಷ್ ಮಾತಾಡೋ ಲೆವೆಲ್ ಇನ್ನು ತುಂಬಾ ಚೆನ್ನಾಗಿ ಮುಂದುವರಿಸಿ, ಇನ್ನು ತುಂಬಾ ಚೆನ್ನಾಗಿ ಮೇಲ್ ತಗೊಂಡು ಹೋಗಿ ಅಂತ ಹೇಳೋದಿಕ್ಕೆ ಸ್ಟೆಪ್ ಅಪ್ ಯೋರ್ ಗೇಮ್ ಅಂತ ಹೇಳ್ತೀವಿ. ಲೆಟ್ ಮೀ ಲುಕ್ ಇನ್ ಟು ಇಟ್. ಲೆಟ್ ಮೀ ಲುಕ್ ಇನ್ ಟು ಇಟ್ ಅಂದ್ರೆ ನನಗೂ ಸ್ವಲ್ಪ ಅದನ್ನ ನೋಡಕ್ ಬಿಡಿ, ನಾನು ಅದನ್ನ ನೋಡಿ ಆಮೇಲೆ ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಅರ್ಥ. ಈಗ ಯಾರಾದ್ರೂ ಏನೋ ಒಂದು ಸಾಲ್ವ್ ಮಾಡ್ಬೇಕಾಗಿರುತ್ತೆ, ಅವಾಗ ಓಕೆ ನಾನೊಂದ್ಸಲ ನೋಡ್ತೀನಿ, ನನಗೂ ನೋಡಕ್ ಬಿಡಿ, ಆಮೇಲೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಅಂತ ಅನ್ನೋದಕ್ಕೆ ಲೆಟ್ ಮೀ ಲುಕ್ ಇನ್ ಟು ಇಟ್ ಅಂತ ಹೇಳ್ತೀವಿ. ಲೆಟ್ ಮೀ ಗೆಟ್ ಬ್ಯಾಕ್ ಟು ಯು. ಲೆಟ್ ಮೀ ಗೆಟ್ ಬ್ಯಾಕ್ ಟು ಯು ಅಂದ್ರೆ ಈಗ ಯಾರಾದ್ರೂ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಕೇಳಿರ್ತಾರೆ, ಆ ಇನ್ಫಾರ್ಮೇಶನ್ ನಿಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಸೊ ನಾನು ಅದನ್ನ ತಿಳ್ಕೊಂಡು ಮತ್ತೆ ನಾನು ನಿಮಗೆ ಬಂದು ಸಿಗ್ತೀನಿ, ನಾನು ನಿಮಗೆ ಬಂದು ಹೇಳ್ತೀನಿ ಅಂತ ಹೇಳೋದಿಕ್ಕೆ ಲೆಟ್ ಮೀ ಗೆಟ್ ಬ್ಯಾಕ್ ಟು ಯು ಅಂದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ನಾನು ನಿನಗೆ ಹೇಳ್ತೀನಿ ಅಂತ ಹೇಳೋದಿಕ್ಕೆ ಲೆಟ್ ಮೀ ಗೆಟ್ ಬ್ಯಾಕ್ ಟು ಯು ಅಂತ ಹೇಳ್ತೀವಿ. ಕೀಪ್ ಮೀ ಇನ್ ಲೂಪ್. ಕೀಪ್ ಮೀ ಇನ್ ಲೂಪ್ ಅಂದ್ರೆ ಈಗ ಯಾವುದೋ ವಿಷಯ ನಡೀತಾ ಇರುತ್ತೆ, ಸೊ ನನಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರು, ಆ ವಿಷಯ ಏನೇನಾಯ್ತು ಹೇಗಾಯ್ತು ನನಗೆ ತಿಳಿಸ್ತಾ ಇರು ಅಂತ ಹೇಳೋದಿಕ್ಕೆ ಕೀಪ್ ಮೀ ಇನ್ ಲೂಪ್ ಅಂತ ಹೇಳ್ತೀವಿ. ಕೀಪ್ ಮೀ ಪೋಸ್ಟೆಡ್. ಕೀಪ್ ಮೀ ಪೋಸ್ಟೆಡ್. ಸೊ ಈ ಸೆಂಟೆನ್ಸ್, ಈ ಹಿಂದಿನ ಸೆಂಟೆನ್ಸ್ ನಾವು ಕಲ್ತ್ವಲ್ಲ, ಸೇಮ್ ಮೀನಿಂಗ್ ಬರುತ್ತೆ. ಅಂದ್ರೆ ಯಾವ್ದಾದ್ರು ವಿಷಯ ನಡೀತಾ ಇರುತ್ತೆ, ನನಗೆ ಅಪ್ಡೇಟ್ ಮಾಡ್ತಾ ಇರು, ಕೀಪ್ ಮೀ ಅಪ್ಡೇಟೆಡ್, ಕೀಪ್ ಮೀ ಪೋಸ್ಟೆಡ್ ಅಂತ ಹೇಳೋದಿಕ್ಕೆ ನಾವು ಈ ರೀತಿ ಹೇಳ್ತೀವಿ. ನನಗೆ ಈ ವಿಷಯ, ಈ ಸುದ್ದಿನ ಅವಾಗ ತಿಳಿಸ್ತಾ ಇರು ಅಂತ ಹೇಳೋದಿಕ್ಕೆ. ಐ ಕಾಂಟ್ ಸೇ ಎನಿಥಿಂಗ್ ರೈಟ್ ನೌ. ಐ ಕಾಂಟ್ ಸೇ ಎನಿಥಿಂಗ್ ರೈಟ್ ನೌ ಅಂದ್ರೆ ಈಗಲೇ ಇದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ, ಅಥವಾ ನನಗೆ ಈ ವಿಷಯದ ಬಗ್ಗೆ ಈಗಲೇ ಏನು ಹೇಳಕ್ ಆಗಲ್ಲ, ಅದನ್ನ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳೋ ಸಂದರ್ಭದಲ್ಲೂ ಕೂಡ ನಾವು ಈ ಸೆಂಟೆನ್ಸ್ ನ ಯೂಸ್ ಮಾಡಬಹುದು. ಐ ಕಾಂಟ್ ಕಮಿಟ್. ಐ ಕಾಂಟ್ ಕಮಿಟ್. ಕಮಿಟ್ ಅಂದ್ರೆ ಪ್ರಾಮಿಸ್ ಮಾಡೋದು, ಮಾತು ಕೊಡೋದು. ಈಗ ನನಗೆ ಯಾವ ಮಾತು ಕೊಡಕ್ಕಾಗಲ್ಲ ಅಂತ ಹೇಳ್ತೀವಲ್ವಾ, ಐ ವಿಲ್ ಟ್ರೈ ಟು ಕಮ್ ಬಟ್ ಐ ಕಾಂಟ್ ಕಮಿಟ್. ಯಾರಾದ್ರೂ ನಿಮಗೆ ಎಲ್ಲಿಗಾನ ಬರೋದಕ್ಕೆ ಹೇಳಿರ್ತಾರೆ, ಅವಾಗ ಐ ವಿಲ್ ಟ್ರೈ ಟು ಕಮ್ ಬಟ್ ಐ ಕಾಂಟ್ ಕಮಿಟ್. ನಾನು ಬರೋಕ್ ಟ್ರೈ ಮಾಡ್ತೀನಿ ಆದ್ರೆ ಮಾತು ಕೊಡಲ್ಲ. ಅಂದ್ರೆ ಬ್ಯುಸಿ ಇರ್ತೀರಾ ಅಥವಾ ಏನಾದ್ರೂ ಆಗಿರುತ್ತೆ, ಸೊ ನಾನು ಮಾತು ಕೊಡಲ್ಲ, ಬರೋಕ್ ಟ್ರೈ ಮಾಡ್ತೀನಿ ಅಂತ ಹೇಳೋದಿಕ್ಕೆ ಐ ಕಾಂಟ್ ಕಮಿಟ್. ಮಾತು ಕೊಡಲ್ಲ ಬಟ್ ಟ್ರೈ ಮಾಡ್ತೀನಿ, ಈ ರೀತಿ ಹೇಳೋದಿಕ್ಕೆ ನಾವು ಐ ಕಾಂಟ್ ಕಮಿಟ್ ಅಂತ ಹೇಳ್ತೀವಿ. ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ. ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ ಅಂದ್ರೆ ನಾನು ನಾಳೆ ಬರಬಹುದಾ ಅಂತ ಹೇಳೋದಿಕ್ಕೆ ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ ಅಂತ ಹೇಳ್ತೀವಿ. ಕ್ಯಾನ್ ಐ ವಿಸಿಟ್ ಟುಮಾರೋ. ಹೇ ರಾಹುಲ್, ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ ಅಂದ್ರೆ ಹಾಯ್ ರಾಹುಲ್, ನಾನು ನಾಳೆ ನಿಮ್ಮ ಮನೆಗೆ ಬರ್ಬಹುದಾ, ನೀನ್ ಫ್ರೀ ಇದೆಯಾ ಅಂತ ಕೇಳೋದಿಕ್ಕೆ ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ. ಇದೊಂದು ರೀತಿ ಅಡ್ವಾನ್ಸ್ ರೀತಿಲಿ ಮಾತಾಡೋದು. ಹೌ ಆರ್ ಯು ಪ್ಲೇಸ್ಡ್ ಟುಮಾರೋ. ಹೌ ಆರ್ ಯು ಪ್ಲೇಸ್ಡ್ ಟುಮಾರೋ ಅಂದ್ರೆ ನೀನ್ ನಾಳೆ ಫ್ರೀ ಇದೆಯಾ, ನಾನು ನಾಳೆ ನಿನ್ನ ಮೀಟ್ ಮಾಡ್ಲಾ ಅಂತ ಹೇಳೋದಿಕ್ಕೆ ಹೌ ಆರ್ ಯು ಪ್ಲೇಸ್ಡ್ ಟುಮಾರೋ ಅಂತ ಹೇಳ್ತೀವಿ. ಅದೇ ನೀನ್ ನಾಳೆ ಫ್ರೀ ಇದೆಯಾ, ನಾಳೆ ನಿನ್ ಶೆಡ್ಯೂಲ್ ಏನು, ಏನ್ ಮಾಡ್ತಾ ಇದೀಯಾ, ನಾಳೆ ಫ್ರೀ ಇದೆಯಾ ಅಂತ ಕೇಳೋದಿಕ್ಕೆ ಈ ರೀತಿ ಹೇಳ್ತೀವಿ. ಐ ಆಮ್ ಅ ಬಿಟ್ ಟೈರ್ಡ್ ಅಪ್. ಐ ಆಮ್ ಅ ಬಿಟ್ ಟೈರ್ಡ್ ಅಪ್ ಅಂದ್ರೆ ನಾನು ನಾಳೆ ಸ್ವಲ್ಪ ಬಿಸಿ ಇದೀನಿ, ಬೇರೆ ಏನೋ ಕೆಲಸ ಇದೆ ಅಂತ ಅರ್ಥ. ಟೈರ್ಡ್ ಅಪ್ ಅಂದ್ರೆ ಏನು, ನನ್ನ ಕೈ ಕಟ್ ಹಾಕಿದೆ ಅಂದ್ರೆ ನನ್ನ ಕೈ ಕಟ್ ಹಾಕಿದೆ ಅಂದ್ರೆ ಕಟ್ ಹಾಕಿದೆ ಅಂತ ಅಲ್ಲ, ನಾನು ಬಿಸಿ ಇದ್ದೀನಿ, ಯಾವುದೋ ಕೆಲಸದಲ್ಲಿ ಬಿಸಿ ಇದ್ದೀನಿ ಅಂತ ಹೇಳೋದಿಕ್ಕೆ
I am a bit tied up ಅಂತ ಹೇಳ್ತೀವಿ. Let me know if you are available. Let me know if you are available ಅಂದ್ರೆ ನೀನ್ ಫ್ರೀ ಇದ್ರೆ ನನಗೆ ತಿಳಿಸು ಅಂತ ಅರ್ಥ. Let me know ನನಗೆ ತಿಳಿಸು, ನನಗೆ ನೀನ್ ಫ್ರೀ ಅವೈಲಬಲ್ ಅಂದ್ರೆ ನೀನ್ ಸಿಗ್ತೀಯಾ ನಾಳೆ ಅಥವಾ ನೀನ್ ಫ್ರೀ ಇದೆಯಾ ಸಿಗೋದಿಕ್ಕೆ ಮೀಟ್ ಮಾಡೋದಿಕ್ಕೆ ನನಗೆ ತಿಳಿಸು ಅಂತ ಹೇಳೋದಿಕ್ಕೆ ಲೆಟ್ ಮಿ ನೋ ಇಫ್ ಯು ಆರ್ ಅವೈಲಬಲ್ ಅಂತ ಹೇಳ್ತೀವಿ. ದೇರ್ ಇಸ್ ನೋ ರೂಮ್ ಫಾರ್ ಡೌಟ್. ದೇರ್ ಇಸ್ ನೋ ರೂಮ್ ಫಾರ್ ಡೌಟ್ ಅಂದ್ರೆ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಅರ್ಥ. ದೇರ್ ಇಸ್ ನೋ ರೂಮ್ ಫಾರ್ ಡೌಟ್ ಅಬೌಟ್ ಯೋರ್ ಇಂಗ್ಲಿಷ್ ಲೆಸನ್ಸ್. There is no room for doubt about your English lessons. ಅಂದ್ರೆ ನನ್ನ ವಿಡಿಯೋಸ್ ನೋಡಿದ್ರೆ ನಿಮಗೆ ಅನುಮಾನ ಅಥವಾ ಡೌಟ್ಸ್ ಏನು ಇರೋದಿಲ್ಲ, ಅನುಮಾನಕ್ಕೆ ಜಾಗನೇ ಇರೋದಿಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅರ್ಥ. ಸೊ ಜಸ್ಟ್ ಇಂಗ್ಲಿಷ್ ವಿಡಿಯೋಸ್ ನನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಬೇರೆ ಸಂದರ್ಭದಲ್ಲಿ ನೀವು ಈ ರೀತಿ ಈ ಸೆಂಟೆನ್ಸ್ನ ಅನುಮಾನನೇ ಇಲ್ಲ ಇದರಲ್ಲಿ ಅಂತ ಹೇಳ್ತಿರಲ್ಲ, ಆವಾಗ ಈ ಸೆಂಟೆನ್ಸ್ ಯೂಸ್ ಮಾಡಬಹುದು. ಅಂದ್ರೆ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಅನುಮಾನನೇ ಇಲ್ಲ ಅಂತ ಹೇಳೋದಿಕ್ಕೆ ದೇರ್ ಇಸ್ ನೋ ರೂಮ್ ಫಾರ್ ಡೌಟ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ವರ್ತ್ ಇಟ್. ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೆ ಇದು ಲಾಯಕ್ಕಿಲ್ಲ ಅಂತ ಅರ್ಥ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈ ಒಂದು ಮಾಲಿಗೆ ಹೋಗಿರ್ತೀರಾ, ಒಂದು ಟೀ ಶರ್ಟ್ ತಗೋತೀರಾ, ಅದೊಂದು 3,000 4,000 ಅಂತ ಬೆಲ್ ಇರುತ್ತೆ. ಇಟ್ಸ್ ನಾಟ್ ವರ್ತ್ ಇಟ್. ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೆ ಇದು ಇದಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಈಗ ಸಪೋಸ್ ನೀವೊಂದು ಮಾಲಿಗೆ ಹೋದ್ರಿ, ಒಂದು ಟೀ ಶರ್ಟ್ ತಗೊಂಡ್ರಿ, ಆ ಟೀ ಶರ್ಟ್ ಮೇಲೆ ಬಿಲ್ ಎಷ್ಟಿತ್ತು? 3,000 ರೂಪಾಯಿ ಇತ್ತು, 3,000 rupees. ಆದ್ರೆ ಕ್ವಾಲಿಟಿ ಅಷ್ಟಕ್ಕಷ್ಟೇ ಚೆನ್ನಾಗಿರಲ್ಲ. ಅಯ್ಯೋ ಈ ಕ್ವಾಲಿಟಿಗೆ ತಕ್ಕ ಹಾಗೆ ಇದ್ರ ಪ್ರೈಸ್ ಇಲ್ಲ ಅಂದ್ರೆ ಇಟ್ಸ್ ನಾಟ್ ವರ್ತ್ ಇಟ್. ಇದು ಅದಕ್ಕೆ ತಕ್ಕ ಇಲ್ಲ ಅಂತ ಹೇಳೋದಿಕ್ಕೆ ಹೇಳ್ತೀವಿ. ಈಗ ಎಕ್ಸಾಂಪಲ್ ನೀವು ಈಗ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆಡ್ ಬರುತ್ತೆ ಲಾರಿಯಲ್ದು, ಐಶ್ವರ್ಯ ರಾಯ್ ಅವ್ರದ್ದು. ಸೊ ಇಟ್ಸ್ ವರ್ತ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಸೊ ನೀವೆಷ್ಟು ಇದಕ್ಕೆ ಬೆಲೆ ಕೊಡ್ತಿರಲ್ಲ ಅದಕ್ಕೆ ತಕ್ಕಾಗಿ ಇದು ಕೆಲಸ ಮಾಡುತ್ತೆ, ಕ್ವಾಲಿಟಿ ಇದೆ ಅಂತ ಅರ್ಥ. ಸೊ ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೆ ಏನು? ಇದು ಕ್ವಾಲಿಟಿ ಇಲ್ಲ. ಒಂದು 500 ರೂಪಾಯಿ ಒಂದು ಪ್ರಾಡಕ್ಟ್ ತಗೊಂಡ್ವಿ ಅಂದ್ರೆ ಅದು ಜಸ್ಟ್ ಒಂದು 100 ರೂಪಾಯಿನೋ 50 ರೂಪಾಯಿ ಲೆವೆಲ್ ಕ್ವಾಲಿಟಿ ಇದೆ, ಅದಷ್ಟು ಚೆನ್ನಾಗಿ ವರ್ಕ್ ಮಾಡಲ್ಲ ಅಂದ್ರೆ ಇಟ್ಸ್ ನಾಟ್ ವರ್ತ್ ಇಟ್ ಅಂತ ಅಂತೀವಿ. ಸೊ ಇಲ್ಲಿ ಇಟ್ಸ್ ನಾಟ್ ವರ್ತ್ ಇಟ್ ಅನ್ನೋ ಅರ್ಥ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟ್ 50th ಫ್ರೇಸ್ ದೇರ್ ಯು ಗೋ. ದೇರ್ ಯು ಗೋ ಅಂದ್ರೆ ತಗೊಳ್ಳಿ ಅಂತ ಅರ್ಥ. ಈಗ ಸಪೋಸ್ ನೀವು ಮೆಕ್ಡೊನಾಲ್ಡ್ಸ್ಗೆ ಹೋಗಿರ್ತೀರ, ಅಲ್ಲಿ ಬರ್ಗರ್ನ ಆರ್ಡರ್ ಮಾಡಿರ್ತೀರ. ಸೊ ವೇಟ್ ಮಾಡ್ತೀರಾ, ಎಕ್ಸಿಕ್ಯೂಟಿವ್ ಬಂದು ನಿಮಗೆ ಅಂದ್ರೆ ಬಂದ್ಬಿಟ್ಟು ತಗೊಳ್ಳಿ ಅಂತ ಕೊಡ್ತಾರೆ. ತಗೊಳ್ಳಿ ಬದಲು ಸರ್ ಹಿಯರ್ ಯು ಗೋ ಅಂತ ಹೇಳ್ತಾರೆ. ಸೊ ಹಿಯರ್ ಯು ಗೋ, ದೇರ್ ಯು ಗೋ ಅಂತ ಅನ್ನೋದಿಕ್ಕೆ, ಸೊ ತಗೊಳ್ಳಿ ರೆಡಿ ಇದೆ ಅಂತ ಹೇಳೋದಿಕ್ಕೆ ಹಿಯರ್ ಯು ಗೋ, ದೇರ್ ಯು ಗೋ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರಾಹುಲ್ ನನಗೆ ನೀನ್ ನೋಟ್ಸ್ ಕೊಡ್ತೀಯಾ ಅಂತ ಕೇಳಿದಾಗ ದೇರ್ ಯು ಗೋ, ಹಾ ತಗೋ, ಯಾಕಿಲ್ಲ ತಗೋ ನನ್ನ ನೋಟ್ಸ್. ದೇರ್ ಯು ಗೋ ಅಂದ್ರೆ ಅಲ್ಲಿ ಹೋಗು ಅಂತ ಅಲ್ಲ, ಓಕೆ ತಗೋ ಅಂತ ಅರ್ಥ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ 50 ಫ್ರೇಸಸ್, ಸರ್ವೈವಲ್ ಫ್ರೇಸಸ್, ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸಸ್ ಕಲ್ತಾಗ ಆಯ್ತು. ಸೊ ನೀವು ಈ 50 ಫ್ರೇಸಸ್ನು ಕೂಡ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಕಲ್ತಿದ್ದೀರಾ ಅಂತ ಅಂದ್ಕೋತೀನಿ. ಯಾಕಂದ್ರೆ ನಾವು ಯಾರ ಹತ್ರನ ಆಗಲಿ ಸ್ವಲ್ಪನಾದ್ರೂ ಕಾನ್ವರ್ಸೇಷನ್ ಮಾಡೋದಕ್ಕೆ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸಸ್ ಅದು ನಮಗೆ ಬರಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಗ್ರಾಮರ್ ನಿಮಗೆ ಗೊತ್ತಿಲ್ಲದೆ ಇದ್ರೂ ನೀವು ಅಟ್ಲೀಸ್ಟ್ ಈ ಬೇಸಿಕ್ ಸೆಂಟೆನ್ಸಸ್ ನಿಮಗೆ ಬಂದರೆ ನೀವು ಆರಾಮಾಗಿ ಇಂಗ್ಲಿಷ್ ಕಾನ್ವರ್ಸೇಷನ್ನ ಮಾತಾಡ್ಬೋದು. ಅಟ್ಲೀಸ್ಟ್ ನೀವು ಇಂಗ್ಲಿಷ್ ಮಾತಾಡೋದನ್ನ ಕಲಿತೀರಾ, ಮಾತಾಡ್ತೀರಾ. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೊಸ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಬಾಯ್.